ಹೌದು, ಕಳೆದ 3-4 ದಿನಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ನಗರದಲ್ಲಿ ಎಲ್ಲೆಂದರಲ್ಲಿ ಮಳೆ ನೀರು ನುಗ್ಗಿ ಜನರ ನಿದ್ದೆಗೆಡಿಸುತ್ತಿದೆ. ಚಿಕ್ಕಬಳ್ಳಾಪುರ ನಗರದ 8 ಮತ್ತು 9ನೇ ವಾರ್ಡಿನ ನಿವಾಸಿಗಳ ಮನೆಗಳಿಗೆ ಮಳೆಯಿಂದಾಗಿ ಯುಜಿಡಿ ಚರಂಡಿಯಲ್ಲಿ ನೀರು ಸರಾಗವಾಗಿ ಹೋಗದೆ ಮನೆಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರ ಸೃಷ್ಟಿ ಮಾಡಿದೆ. ಇದರಿಂದ ಕೆರಳಿದ ಸ್ಥಳೀಯ ನಿವಾಸಿಗಳು ಇಂದು ನಗರಸಭೆಗೆ ಮುತ್ತಿಗೆ ಹಾಕಿ ಆಯುಕ್ತ ಮಂಜುನಾಥ್ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಲವು ತಿಂಗಳುಗಳಿಂದ ಯುಜಿಡಿಯಲ್ಲಿ ನೀರು ಹೊರಬಂದು ಮನೆಗಳಿಗೆ ನುಗ್ಗುತ್ತಿವೆ. ಮನೆಗಳ ಮುಂದೆ ಕೊಳಚೆ ನೀರು ನಿಲ್ಲುತ್ತಿದೆ. ಇದರಿಂದ ಬರುವ ದುರ್ವಾಸನೆಯಿಂದ ಪ್ರತಿದಿನ ನರಕ ಅನುಭವಿಸಬೇಕಾಗಿದೆ. ಚರಂಡಿಗಳಲ್ಲಿ ಹೋಗುವ ನೀರು ಕೂಡ ಹೋಗ್ತಾ ಇಲ್ಲ. ಎಲ್ಲೆಂದರಲ್ಲೇ ನೀರು ನಿಂತು ಗಬ್ಬು ನಾರುತ್ತಿದೆ. ಇದರ ಬಗ್ಗೆ ನಗರಸಭೆ ಅಧಿಕಾರಿಗಳಿಗೆ ಎಷ್ಟು ಬಾರಿ ಹೇಳಿದರೂ ಕೂಡ ತಲೆ ಕೆಡಿಸಿಕೊಂಡಿರಲಿಲ್ಲ. ಇಲ್ಲಿ ಎಲ್ಲಾ ರೋಗಗಳಿಂದ ಬಳಲುತ್ತಿದ್ದಾರೆ ಎಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀರು ಮಳೆ ಬಂದ್ರೆ ಎಲ್ಲ ಫುಲ್ಲು ಮನೆಯಲ್ಲಿ ತುಂಬುತ್ತೆ. ಇದು ನೀರಂತೂ ಚಿರಂಡಿಗೆ ಬಿದ್ದಿದ್ದಾರೆ. ಬಿಟ್ಬಿಟ್ಟು ಏನ್ ಮಾಡಿದ್ದಾರೆ ಗೊತ್ತಾ, ಹೇಳಕ್ ಹೋದ್ರೆ ಯಾರು ತೆಗಿಯಕ್ ಬರಲ್ಲ. ನಾವಿಲ್ಲ ಈ ರೋಡಲ್ಲಿ ನಾವು ತೆಗಿಯಲ್ಲ. ಯಾರ ನಾನ್ ಕೊಂಗಾಣಿ ಇಟ್ಟು ನಾನ್ ತೆಗಿತಾ ಇದ್ದೀನಿ. ನಮ್ಮನೆ ಮುಂದೆ ಇದ್ದೇನೆ. ಹೆಂಗ್ ಸಾಕ ಬದುಕಬೇಕು? ಹುಷಾರೇ ಇಲ್ಲ ನಮ್ಗೆ. ಬ್ಲಾಕ್ ಆಗೋಗಿದೆ ಸರ್. ಏನ್ ಮಾಡೋದು? ಯಾರು ನಮ್ಗೆ ಅಲ್ಲಿ ಸಹಕಾರ ಮಾಡೋರು ಯಾರಿಲ್ಲ ಸರ್. ನಮ್ಗೇನಿದ್ರು ನಮ್ಗೆ ಸಿರಂಡಿದು ಯುಜಿಡಿ ಕಲೆಕ್ಷನ್ ಕೊಟ್ಟಿರೋದು ಬಂದ್ ಮಾಡಿದ್ರೆ ಪಿಟ್ಟಲ್ಲೆಲ್ಲ ಬಂದ್ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ. ಇಲ್ಲಾಂದ್ರೆ ಇಲ್ಲಿಂದ ಎದ್ದೊಳಗಿಲ್ಲ, ಕುತ್ಕೊಂತೀವಿ. ಯಾರ್ಯಾರು ಬರ್ಲಿ ಕುತ್ಕೊಂತೀವಿ, ಬಿಡೋದಿಲ್ಲ. ಯಾರು ಕೊಡ್ತಾರೆ ನಮ್ಗೆ? ಕೂಲಿ ಮಾಡೋರು ತಿನ್ನೋರು, ಕೂಲಿ ತಿನ್ನೋರು ಏನ್ ಮಾಡ್ಬೇಕು ನಾವು? ಎಲ್ಲ ಎಲ್ಲಿಂದ ಕೂಲಿ ಮಾಡ್ಬೇಕು? ಬೇಡ, ನಾವ್ ಎಲ್ಲಿ ಹೋಗಲ್ಲ ಸರ್. ಇಲ್ಲೇ ಇರ್ತೀವಿ. ನಮ್ ನ್ಯಾಯ ಕೊಟ್ಟಾರೆ ನಾವ್ ಹೋಗೋದು. ಯಾರು ಬರಲ್ಲ ಸರ್. ನಮ್ಗೆ ಯಾರು ಸಹಾಯ ಮಾಡೋರಿಲ್ಲ. ಒಬ್ಬರು ಮಾತ್ರ ನಮ್ಮ 20 ವರ್ಷದಿಂದ ಸಮಸ್ಯೆ ಆಗಿದೆ ಸರ್. ನಮ್ಗೆ 20 ವರ್ಷದಿಂದ ಇವತ್ತಲ್ಲ ಅವತ್ತಲ್ಲ ಯಾರು ಬಂದು ನೋಡಲ್ಲ. ಗೆಲ್ಲೋದಾಗ್ತಾರು ಈ ಕೌನ್ಸರ್ ಮಾತ್ರ ನಮ್ಮ ಮಗ ಮಾತ್ರ ಬರ್ತಾನೆ. ಹಿಂಗ್ ಹೇಳಿದ್ರೆ ಬೇರೆಯವರ ಬರಲ್ಲ. ಇವ್ರೇನ್ ಹೇಳ್ತಾರೆ ಅಧಿಕಾರಿಗಳು? ಹೇಳ್ತಾ ಇದ್ದಾರೆ ಬರ್ತೀನಿ ನಡಿಯಮ್ಮ ನೋಡ್ತಾನೆ ಅಂತ. ನೋಡ್ಬಿಟ್ಟು ಏನ್ ಮಾಡ್ತಾರೆ? ಯಾರು ಏನು ಮಾಡಲ್ಲ ಸರ್. ಸುಮ್ಮನೆ ನೋಡೋದಷ್ಟೇ. 8 ಮತ್ತು 9ನೇ ವಾರ್ಡಿನ ನಿವಾಸಿಗಳು ಹಾಗೂ ನಗರಸಭೆ ಸದಸ್ಯ ಮಠಮಪ್ಪ ಸೇರಿ ನಗರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ದು 7-8 ತಿಂಗಳುಗಳಿಂದ ಯುಜಿಡಿ ಸಮಸ್ಯೆ ಮತ್ತು ಚರಂಡಿ ಸ್ವಚ್ಛತೆಯ ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ ಮಳೆ ಆರಂಭವಾದಾಗಿನಿಂದ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗಿದೆ. ಹಾಗಾಗಿ ಇಂದು ಸಹ ನ್ಯಾಯಕ್ಕಾಗಿ ನಗರಸಭೆಗೆ ಮುತ್ತಿಗೆ ಹಾಕಲಾಗಿದೆ. ನಗರಸಭೆ ಆಯುಕ್ತ ಮಂಜುನಾಥ್ ಇವರ ಮನವಿಗೆ ಎಚ್ಚೆತ್ತು ವಾರ್ಡುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪೌರ ಕಾರ್ಮಿಕರಿಗೆ ಸ್ವಚ್ಛತಾ ಕಾರ್ಯಕ್ಕೆ ಸೂಚನೆ ನೀಡಿದ್ದಾರೆ. ಮತ್ತು ಜೆಬಿಎಂ ನಗರದ ಮುಖಂಡರುಗಳು ತೀರ್ಮಾನ ಮಾಡಿ ನಾನು ಕೂಡ ಅವ್ರ ಜೊತೆ ಹೋದೆ. ಯಾಕೆಂದರೆ ಇವತ್ತು ನಾವು ಜನರು ಆಯ್ಕೆ ಮಾಡಿರೋದು ನಮ್ಮನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಅದೇ ರೀತಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ನಮಗೆಲ್ಲೋ ಒಂದು ಕಡೆ ಒಬ್ಬ ನಗರಸಭಾ ಸದಸ್ಯರಾಗಿ ಕೈ ಜೋಡಿಸ್ತಾ ಇಲ್ಲ ಅವರು ನಮಗೆ ನಗರಸಭಾ ಸದಸ್ಯರಿಗೆ. ಇದು ಏಕೆಂದರೆ ಇವತ್ತು ಅಲ್ಲಿ ಒಂದು ಯಾವುದೇ ಬಾಡಿ ಇಲ್ಲ. ಇವತ್ತು ಎಲೆಕ್ಟೆಡ್ ಬಾಡಿ ಪ್ರೆಸಿಡೆಂಟು ಉಪಾಧ್ಯಕ್ಷರಿಲ್ಲ. ಮತ್ತು ಇವತ್ತು ನಾವು ನಗರಸಭಾ ಸದಸ್ಯರುಗಳಾಗಿ ಮಾತ್ರ ಇದ್ದೀವಿ. ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿದ್ದಾರೆ, ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿದ್ದಾರೆ. ಅದಕ್ಕೋಸ್ಕರ ಅವರು ಚುನಾವಣೆ ಇನ್ನೊಂದು ಅಂತ ಬಿಟ್ಟು ಬಿಜಿ ಶೆಡ್ಯೂಲಲ್ಲಿದ್ದಾರೆ. ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಇಲ್ಲಿ ನೀರು ತುಂಬಿ ಯಾವ ರೀತಿ ಜನರದ್ದು ಒಂದು ದುಃಖ ತಪ್ಪಿದ್ರಾಗಿದೆ ಅಂದರೆ ಈ ಮಳೆಗಳು ಬಿದ್ದು ಚರಂಡಿಗಳೆಲ್ಲ ಬ್ಲಾಕ್ ಆಗಿ ದುರ್ವಾಸನೆಗೆ ಯುಜಿಡಿ ದುರ್ವಾಸನೆಗೆ ಪಾಪ ಪ್ರತಿಯೊಬ್ಬ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಮತ್ತು ಎಲ್ರಿಗೂ ಬಡವರು ಇರೋದಿಲ್ಲ. ಎಲ್ಲರೂ ಪಾಪ ಆರೋಗ್ಯಗಳಲ್ಲಿ ಏರ್ಪೇರಾಗಿ ತುಂಬ ಪಾಪ ತೊಂದರೆಗೊಳಗಾಗಿದ್ದಾರೆ. ಎಷ್ಟೋ ಜನ ಇಲ್ಲಿ ನಮ್ಗೆ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೆಂಟರುಗಳಿಗೆ ಮನೆಗೆ ಹೋಗಿರ್ತಕ್ಕಂಥ ಉದಾಹರಣೆ ಸಾಕಷ್ಟು ಇದ್ದಾವೆ. ಖಂಡಿತವಾಗ್ಲೂ ಕೂಡ 8 ಮತ್ತು 9ನೇ ವಾರ್ಡ್ನ ಸಾರ್ವಜನಿಕರು ಬಂದು ನಮ್ಮಲ್ಲಿ ಯುಜಿಡಿ ಪ್ರಾಬ್ಲಮ್ ಇದೆ, ಡ್ರೈನೇಜ್ ಸಿಲ್ಟ್ ತೆಗೆದಿಲ್ಲ ಅಂತ ಕೆಲವರೆಲ್ಲ ನಮಗೆ ಮನವಿ ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು 9ನೇ ವಾರ್ಡ್ನ ಇವತ್ತು ಎಲ್ಲ ರೋಡು ನೋಡಿದ್ದೀವಿ ಮತ್ತು ಸಿಲ್ಟ್ ಕೆಲವು ಕಡೆ ತುಂಬಿಕೊಂಡಿದೆ. ಅದನ್ನು ನಾವು ಇಮಿಡಿಯೇಟಾಗಿ ಕ್ಲಿಯರ್ ಮಾಡಿಸೋದಕ್ಕೆ ಕ್ರಮ ಕೈಗೊಳ್ತೀವಿ. ಇನ್ನೊಂದೇನಂದರೆ ಪಬ್ಲಿಕ್ಕು ಡ್ರೈನೇಜಲ್ಲಿ ವಾಸನೆ ಬರ್ತಾಯಿದೆ ಅಂದರೆ ಆದಷ್ಟು ಅವರು ಮನೇಲಿ ಉಳಿದಿರೋ ಕಿಚನ್ನ ವೇಸ್ಟ್ನ ತಂದು ರೋಡ್ ಸೈಡ್ ಹಾಕ್ತಾಯಿದ್ದಾರೆ. ಅನ್ನ ಮುದ್ದೆ ಈ ಥರದ್ದೆಲ್ಲ ರೋಡ್ ಸೈಡ್ ಹಾಕ್ತಾಯಿದ್ದಾರೆ. ಇದರಿಂದ ಡ್ರೈನು ವಾಸನೆ ಬರ್ತಾ ಇದ್ದಾವೆ. ಎಲ್ಲ ಕಡೆ ಯುಜಿಡಿಯಿಂದನೇ ವಾಸನೆ ಬರ್ತಾ ಇದೆ ಅನ್ನೋದು ನಾವೇನು ಗಮನಿಸಿಲ್ಲ. ಹಾಗಾಗಿ ಜನರಲ್ಲಿ ನಾವು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮಲ್ಲಿ ಕಿಚನ್ ವೇಸ್ಟ್ ಏನಿದೆಯೋ ಅದನ್ನು ನಮ್ಮ ಕಸದ ಗಾಡಿಗಳಿಗೆ ಕೊಟ್ಟರೆ ಎಲ್ರಿಗೂ ನಿಮಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ ಮತ್ತು ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ.
ಈ ವೇಳೆ ಪಟೇಲ ನಾರಾಯಣಸ್ವಾಮಿ, ಕೃಷ್ಣಪ್ಪ, ಚಂದ್ರಶೇಖರ್, ಐರನ್ ಮಂಜಮ್ಮ, ಜೈಕಾಂತಮ್ಮ, ಸೋಮಶೇಖರ್, ರಮೇಶ್, ಚಿಕ್ಕಬೈರಪ್ಪ, ಆಂಜಿನಮ್ಮ, ವಿನೋದ್, ನವೀನ್ ಇತರರು ಇದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.